ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ಇನ್ನೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಸೊ ಇದು ನಂದು ಫ್ರೆಂಡ್ ವೆಡ್ಡಿಂಗ್ ವ್ಲಾಗ್ ಆಗಿರ್ತದೆ. ಇಲ್ಲಿ ನಾನು ವೆಡ್ಡಿಂಗ್ಗೆ ರೆಡಿ ಆಗ್ತಾ ಇದ್ದೇನೆ. ನಾನೇ ಮೇಕಪ್ ಮಾಡಿದ್ದು, ಎಲ್ಲ ರೆಡಿಯಾಗಿದ್ದು ನಾನೇ. ನಾನು ಮೇಕಪ್ ಆರ್ಟಿಸ್ಟ್ ಬುಕ್ ಮಾಡಿರಲಿಲ್ಲ. ಸೊ ಬೇಸಿಕ್ ನನ್ನ ಹತ್ರ ಎಂತ ಉಂಟು ನಾನು ಅದರಲ್ಲೇ ಮಾಡಿದ್ದು. ಇದು ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ಸ್ ಎಂತಾದ್ರು ಬೇಕಿದ್ರೆ ಅಥವಾ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ರೆ ಆ ಪ್ರಾಡಕ್ಟ್ಸ್ ಇದು ನನಗೆ DM ಮಾಡಿ ಅಥವಾ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇದಾಗಿತ್ತು ನಂದು ಫೈನಲ್ ಲುಕ್. ನಾನು ಇವತ್ತು ರೆಡ್ ಸ್ಯಾರಿ ಹಾಕ್ತಾ ಇದ್ದೇನೆ. ಅದು ನಂದು ವೆಡ್ಡಿಂಗ್ ರಿಸೆಪ್ಷನ್ ಸ್ಯಾರಿ ಆಗಿತ್ತು. ಬೆಳಗ್ಗೆ ಸತ್ಯನಾರಾಯಣ ಪೂಜೆಗೆ ಹಾಕಿದ್ವಲ್ಲ ಆ ಸ್ಯಾರಿ. ಅದಾದಮೇಲೆ ನಾನು ಇವತ್ತೇ ಫಸ್ಟ್ ಟೈಮ್ ಉಡೋದು, ಆದರೆ ಬ್ಲೌಸ್ ಮಾತ್ರ ಬೇರೆ ಸ್ಟಿಚ್ ಮಾಡಿಸಿದ್ದು. ಸೊ ರೆಡಿಯೆಲ್ಲ ಆಗಿ ನಾವು ನನ್ನ ಫ್ರೆಂಡ್ ಇದು ಕಾರಲ್ಲಿ ಹೋಗ್ತಾ ಇದ್ದೇವೆ. ಕಟೀಲಲ್ಲಿ ಇದ್ದದ್ದು ವೆಡ್ಡಿಂಗ್. ಸೊ ಅದು ನೇಹಾ, ದಿವ್ಯಾ ಮತ್ತು ಅನಿಶ್ಮಿತಾ ಅಂತ. ಸೊ ನಾವೆಲ್ಲ ಒಟ್ಟಿಗೆ ಇಲ್ಲಿ ರೀಚ್ ಆದ್ವಿ ವೆಡ್ಡಿಂಗ್ಗೆ. ಇಲ್ಲಿ ಬ್ರೈಡ್ ಮತ್ತು ಗ್ರೂಮ್ ವಿಶಿಂಗ್ ನಡೀತಾ ಇತ್ತು. ಮತ್ತು ದೀಪ, ಅಮೃತ, ಅಚ್ಚು, ದೇವಿಕಾ ಅವರು ಇನ್ನೊಂದು ಕಾರಲ್ಲಿ ಬಂದರು. ಅಂದರೆ ಅವರದ್ದು ಮನೆ ಇರೋದು ಬೇರೆ ಸೈಡ್, ನಮ್ಮದು ಮನೆ ಇರೋದು ಬೇರೆ ಸೈಡ್. ಸೊ ಅವರ ಅಚ್ಚುದು ಕಾರಲ್ಲಿ ಬಂದರು, ನಾನು ಅನಿಶ್ಮಿತಾ ಅವರದ್ದು ಕಾರಲ್ಲಿ ಬಂದೆ. ಅಮ್ಮು ಸಿಡ್ದಾದುಂಟು ನಮ್ಮದೊಂದು ಫೋಟೋ ಸೆಷನ್ ಆಗ್ತಾ ಉಂಟು. ಇಲ್ಲಿ ನಮ್ಮದು ಫೋಟೋ ಸೆಷನ್. ಹಾಯ್ ಬನ್ ಟಾಟಾ ಮುಗಿಂದ ಬೈ ಆಡ್ ಎಂಕಲ್ಲ ಪಿರ ಬರ್ಪೇರ್ ಟಾಟಾ ಬಂತ್ಲೆಯಾ. ಸೊ ಮದುವೆ ಎಲ್ಲ ಮುಗಿಸಿ ನಾವು ರಿಟರ್ನ್ ಬರುವಾಗ ಅಚ್ಚುದೇ ಕಾರಲ್ಲಿ ಬಂದದ್ದು. ಎಲ್ಲರೂ ಸಹ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಸುಸ್ತಾಗಿದೆ ಫುಲ್. ಪುನಃ ಅದೇ ದಿನ ಈವ್ನಿಂಗ್ ರಿಸೆಪ್ಷನ್ಸ್ ಇತ್ತು. ಅದಿದ್ದದ್ದು ಬೀಚ್ ರೋಡ್ ಸಾಗರ್ ಆಡಿಟೋರಿಯಮಲ್ಲಿ. ಸೊ ನೋಡಿ ನಾನಿಲ್ಲಿ ಮನೆಗೆ ಬಂದೆ. ಮೇಕಪ್ ಚೂಟ್ಸ್ ಎಂಥ ಸಹ ಆಗಿಲ್ಲ ಆಯಿತಾ. ಅಂದರೆ ತುಂಬ ಸ್ವೆಟ್ ಆಗಿತ್ತು. ಈಗ ಸೆಕೆ ಸಹ ಜಾಸ್ತಿ ಅಲ್ಲ. ಎಂಥ ಸಹ ಕೇಕಿ ಟೈಪ್ಸ್ ಆಗಲಿ, ಎಂಥ ಸಹ ಪ್ಯಾಚಿ ಥರ ಕಾಣಿಸೋದು ಆ ಥರ ಎಂಥ ಇಲ್ಲ. ನೀಟಾಗಿ ಇತ್ತು. ಇನ್ನೂ ಸಹ ಸಂಜೆ ಆದರೆ ಸಹ ಮೇಕಪ್. ಸೊ ನಿಮ್ಗೆ ಎಂಥಾದ್ರೂ ಇದರದ್ದು ಪ್ರಾಡಕ್ಟ್ ಲಿಂಕ್ಸ್ ಎಂತಾದರೂ ಬೇಕಿದ್ದರೆ ನನ್ನ ಹತ್ರ ಹೇಳಿ ಆಯಿತಾ. ನಾನು ಕಮೆಂಟಲ್ಲಿ ಹಾಕಿರಿ, ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೇನೆ. ಸೊ ಇದೆಲ್ಲ ಆದಮೇಲೆ ನಾನು ಎಂತ ಶೂಟ್ ಮಾಡಲಿಲ್ಲ. ಈವ್ನಿಂಗ್ ನಾನು ರಿಸೆಪ್ಷನಿಗೆ ರೆಡಿ ಆದೆ. ಅರೌಂಡ್ 6:30 ರೆಡಿ ಆಗ್ತಾ ಇದ್ದೇನೆ. ಸೊ ಇದು ನಂದು ರಿಸೆಪ್ಷನ್ ಔಟ್ಫಿಟ್ ಆಗಿತ್ತು. ಇದು ನಾನು ಈಗಿನ ಹೊರಗಡೆ ಶಾಪಲ್ಲಿ ತೆಕ್ಕೊಂಡದ್ದು, ಮೂಡ್ಬಿದ್ರೆಯಲ್ಲಿ. ಅರೌಂಡ್ 1300 ಏನೋ ಕೊಟ್ಟಿದ್ದೇನೆ ಅದಕ್ಕೆ ಅಷ್ಟೇ. ಇಲ್ಲಿ ನಾವು ಹೋಗ್ತಾ ಇದ್ದೇವೆ ಈಗ ರಿಸೆಪ್ಷನಿಗೆ. ನಾನು, ಅಪ್ಪ, ಅಮ್ಮ, ಅವ್ಯಾನ ಹೋಗ್ತಾ ಇದ್ದೇವೆ. ಮತ್ತು ಅಲ್ಲಿ ಗೌತಮ್ ಬರ್ತಾರೆ, ನನ್ನನ್ನು ಮತ್ತು ಅವ್ಯಾನನ್ನು ವಾಪಸ್ ವೇಣೂರಿಗೆ ಕರ್ಕೊಂಡು ಹೋಗಲಿಕ್ಕೆ. ಸೊ ಈಗ ಬೀಚ್ ರೋಡಲ್ಲಿದ್ದದ್ದು ರಿಸೆಪ್ಷನ್. ನಾವು ರಿಸೆಪ್ಷನಿಗೆ ರೀಚ್ ಆಗ್ತೇವೆ. ನಾವು ಫಸ್ಟೇ ರೀಚ್ ಆಗಿದ್ವಿ. ಗೌತಮ್ ಮತ್ತು ನಂದು ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಲೇಟ್ ಆಯಿತು ಬರುವಾಗ. ಹಾಗೆ ನಾವು ರೀಚ್ ಆದ ತಕ್ಷಣ ಊಟ ಎಲ್ಲ ಮುಗಿಸಿ ಈಗ ಅವರು ಊಟಕ್ಕೆ ಹೋಗಿದ್ದಾರೆ. ನಾನು ಮತ್ತು ಇಲ್ಲಿ ಅವ್ಯಾನ್ ಸುಮ್ಮನೆ ಹೀಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇವೆ. ಇದು ಅವ್ಯಾನಿದು ಕುರ್ತಾ ಉಂಟಲ್ಲ, ಶಾರ್ಟ್ ಕುರ್ತಾ, ಅದು ಸಹ ನಾನು ಝೂಡಿಯೋದಲ್ಲಿ ಆಫರ್ ಟೈಮಲ್ಲಿ ತೆಕ್ಕೊಂಡದ್ದು. ಅದಕ್ಕೆ ಸಹ 99 ರೂಪೀಸ್ ಆಯಿತಾ. ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸೊ ಇದು ನಂದು ಲುಕ್ ಆಗಿತ್ತು. ಇದು ಸಹ ಮೇಕಪ್ ನಾನೇ ಮಾಡಿದ್ದು. ಅಷ್ಟೇ ಆಗಿತ್ತು ಇವತ್ತಿದ್ದು ವ್ಲಾಗ್. ಇಲ್ಲಿ ನೋಡಿ ಅವ್ಯಾನ್ ಎಂತ ಹೇಳ್ತಾನೆ ಕೇಳಿ. ಎಲ್ಲಿ ಹೋಗುದು ನಾವೀಗ? ಮುಂಕಾಡಿ ಹೋಗುದು. ಹೇಳು. ಆಯ್ತಪ್ಪ, ಆಯ್ತಾಯ್ತು. ಮತ್ತು ಮನೆಗೆ ರೀಚ್ ಆದ್ವಿ. ಅವ್ಯಾನ್ ಬರುವಾಗಲೇ ಮಲಗಿದ್ದ. ಸೊ ಇವತ್ತಿದ್ದು ವ್ಲಾಗ್ ಇಷ್ಟ ಆಯಿತಾ? ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಸಹ ತಿಳಿಸಿ ಆಯಿತಾ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.